ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಿಗ್ತಾ ಇರುವೆ ಸರಿಯಾದ ಚಿಕಿತ್ಸೆ. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಪ್ರಕರಣ ಬಯಲಿದೆ. ಕಂಪ್ಲೀಟ್ ಸ್ಟೋರಿ. 3,000 ರೂಪಾಯಿ ಬಿ ತೊಗೊಂಡ್ರ ಮತ್ತೆ ನಾರ್ಮಲ್ ಮಾಡಕ್ ಹೋಗಿ ಹೊರಗಿನ ಇಂಜೆಕ್ಷನ್ ತರ್ಸ್ಯಾರ. ನಾರ್ಮಲ್ ಮಾಡಕ್ ಹೋಗಿ ನಾವು ಆರು ಗಂಟೆ ಬಂದೆವು. ಅವ್ರು ಏನ್ ಮಾಡ್ಯಾರ 7:15 ಡೆಲಿವರಿ ಮಾಡಾಕ್ಯಾರ. ಅದು ಕೂಸಿನ ಕಾಲು ಹೊರ ಬಂದೆವು. ಕಾಲು ಹಿಡಿದು ಹೇಳಕ್ ಹೋದ್ರೆ ಆ ಕಾಲೇಜ್ ತೊಡಿನೇ ಮುರಿದೇವು. 1.5 ಆಗ್ಯಾವ. ಗರೀಬಿ ಪರಿಸ್ಥಿತಿ ರೀ. ಹೆಲ್ಪ್ ಮಾಡ್ತಾರೆ ಮತ್ತೆ ನಮ್ಮ ಗರಿಬರಿ ಇದ್ದೇವ್ರಿ. ಸವಲತ್ತು ಇಲ್ಲಿ ಅದ ಅಂತ ಹೇಳಿ ಸರ್ಕಾರ ದವಾಖಾನಿಗೆ ಬಂದೇವ್ರಿ. ಕಂಡೀಷನ್ ಎಲ್ಲ ಸರಿಗದ ಅಂದ್ರಿ. ನಾವು ಇಲ್ಲೇ ತೋರ್ಸಿದೇವ್ರಿ. ರಿಪೋರ್ಟ್ ದಾಗ ಎಲ್ಲ ಸರಿಗದ ಅಂದ್ರಿ. ನಾರ್ಮಲ್ ಆಯ್ತದ ಅಂದಿರು. ಕಾಲಿಗೆ ಬಿ ಕಾಲ್ ಮುಗಿದ್ರಿ. ಕಾಲ್ ಡ್ಯಾಮೇಜ್ ಆಗ್ಯದ. ನೆತ್ತಿಗೆ ಏನಾದ್ರು ಮಷೀನ್ ಹಚ್ತಾರಂತ್ರಿ. ನಮ್ಗೆ ಅಷ್ಟೆಲ್ಲ ಗೊತ್ತಿಲ್ರಿ ಸರ್. ಅದು ಮುರಿದು ಆಗಂಗಿಲ್ಲ, ಸೀಸರಿನ ಮಾಡ್ಬೇಕು ಅಂತಂದ್ರು. ನೀವ್ ಹೆಂಗ್ ಮಾಡ್ತೀವಿ ಹೇಳ್ತೀರಿ ಸರ್? ನೀವು ಡಾಕ್ಟರ್ಸ್ ಇದ್ರಿ, ನಾವು ನಿಮ್ಗೆ ಒಪ್ಕೋತೀವಿ ಅಂತ ಹೇಳ್ದ. ಸರಿ ಸರ್, ಮೊದಲು ಎಲ್ಲಾ ಚೆಕ್ ಮಾಡಿದೆವು, ಯಾವ್ದು ಇಲ್ರಿ. ಎಲ್ಲ ಟೆಸ್ಟ್ ಒಳ್ಳೇದ್ರಿ. ನಾವು ಡಾಕ್ಟರ್ ಕೇಳಿದ್ರೆ ಹಾ ಅಪ್ಪ ಸಿಸರಿಂಗ್ ಮೂಮೆಂಟ್ ಆಗ್ಯದ. ಎಸ್ ವೀಕ್ಷಕರ, ರಾಜ್ಯದಲ್ಲಿ ಗರ್ಭಿಣಿಯರ ಸಾವಿನ ಮಧ್ಯೆ ಮತ್ತೊಂದು ಬೆಚ್ಚಿ ಬೀಳಿಸುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಹೌದು, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸುವಾಗ ಸೀಜರ್ ವೇಳೆಯಲ್ಲಿ ಶಿಶುವಿನ ಕಾಲು ಮುರಿದಿರುವ ಘಟನೆಯೊಂದು ಬೆಳಕಿಗೆ ಬಂದಿದ್ದು, ಇದು ಇಡೀ ಕುಟುಂಬಕ್ಕೆ ಆಘಾತವನ್ನ ಉಂಟು ಮಾಡಿದೆ. ಹೌದು, ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿರೋದ್ರಿಂದ ಬಡ ಕುಟುಂಬ ಒಂದು ಬೀದರ್ನ ದೊಡ್ಡ ಸರ್ಕಾರಿ ಆಸ್ಪತ್ರೆ ಆಗಿರುವ ಬ್ರಿಮ್ಸ್ಗೆ ಬಾಣಂತಿಯನ್ನ ಕರೆದುಕೊಂಡು ಹೋಗಿರ್ತಾರೆ. ಬಾಣಂತಿಯನ್ನ ಪರಿಶೀಲಿಸಿದ ಇಲ್ಲಿನ ವೈದ್ಯರು 2 ಗಂಟೆಗಳಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತಾರೆ. ನಂತರ ಸುಮಾರು ಗಂಟೆ ಕಳೆದ ನಂತರ ನಾರ್ಮಲ್ ಆಗುವ ಲಕ್ಷಣ ಇಲ್ಲ, ಸೀಜರ್ ಮಾಡೋಣ ಅಂತಾರೆ. ಕುಟುಂಬಸ್ಥರು ಅದಕ್ಕೂ ಒಪ್ಪಿ ಹೇಗೋ ಆಗ್ಲಿ ಹೆರಿಗೆ ಆದ್ರೆ ಸಾಕು ಎನ್ನುವಂತೆ ನಿರೀಕ್ಷಿಸುತ್ತಿರುವಾಗ ಹೆರಿಗೆಯಾದ ಕೆಲವು ಗಂಟೆಗಳ ನಂತರ ಮಗುವಿನ ಎಡಭಾಗದ ಕಾಲು ವರ್ಕ್ ಆಗ್ತಾ ಇಲ್ಲ. ಪರೀಕ್ಷೆ ಮಾಡೋಣ ಅಂತಾರೆ. ಎಕ್ಸ್ರೇ ನಂತರ ಕಾಲು ಮುರಿದಿದೆ ಅಂತ ತಿಳಿದಾಗ ಕುಟುಂಬಸ್ಥರು ಆಘಾತಕ್ಕೀಡಾಗಿದ್ದಾರೆ. ಪರೀಕ್ಷೆಯಲ್ಲಿ ನಾರ್ಮಲ್ ಇದ್ದು ಹೆರಿಗೆಯಾದಾಗ ಹೇಗೆ ಆಗುತ್ತೆ ಅಂತಾಗ ವೈದ್ಯರು ಸೀಸರ್ನಲ್ಲಿ ಆಗಿದೆ ಅಂತ ಒಪ್ಪಿಕೊಂಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಹಿಂದೆಯೂ ಇಂತಹದೊಂದು ಘಟನೆಯಾಗಿರುವುದು ನಮ್ಮ ಗಮನಕ್ಕೆ ಬಂದಿದೆ. ನಾರ್ಮಲ್ ಡೆಲಿವರಿ ಸಮಯದ ವೇಳೆಯಲ್ಲಿ ಮಗುವಿನ ಕಾಲು ಎಳೆತ ಪರಿಣಾಮಕ್ಕೆ ಆ ಮಗುವಿನ ಕಾಲು ಕೂಡ ಮುರಿದಿರುವುದಾಗಿ ಮತ್ತೊಂದು ಕುಟುಂಬದ ಗಂಭೀರ ಆರೋಪವಿದೆ. ಒಂದೇ ತಿಂಗಳಲ್ಲಿ 2 ಬಡ ಕುಟುಂಬದ ಹಸುಗೂಸಿನ ಮಕ್ಕಳ ಕಾಲು ಮುರಿದವೆ. ಸರ್ಕಾರಿ ಆಸ್ಪತ್ರೆಗೆ ಬಡ ಕುಟುಂಬಗಳು ಏನೋ ಆಸೆ ಆಕಾಂಕ್ಷೆ ಇಟ್ಕೊಂಡು ಬಂದಾಗ ಇಂತಹ ಘಟನೆಗಳು ನಡೆದ್ರೆ ಬಡವರು ಎಲ್ಲಿಗೆ ಹೋಗಬೇಕು ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಆರೋಗ್ಯ ಸಚಿವರೇ ದಯವಿಟ್ಟು ಈ ಕಡೆ ಗಮನ ಹರಿಸಿ. ಮಕ್ಕಳ ಮತ್ತು ಮಹಿಳಾ ಆಯೋಗದ ಅಧಿಕಾರಿಗಳಾದ ಶಶಿಧರ್ ಕೋಸಂಬಿ ಅವರೇ ಈ ಆಸ್ಪತ್ರೆಗೆ 1 ಸಾರಿ ಭೇಟಿ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸಾಹೇಬ್ರೆ, ಏನು ನಿಮ್ಮ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯ ಪರಿಸ್ಥಿತಿ? ಸ್ಥಳೀಯ ಶಾಸಕರ ಪೌರಾಡಳಿತ ಸಚಿವರೇ, ಏನು ನಿಮ್ಮ ಕ್ಷೇತ್ರದಲ್ಲಿರುವ ಈ ಆಸ್ಪತ್ರೆಯ ಪರಿಸ್ಥಿತಿ? ಮಗುವಾದ್ರೆ ಸಂತೋಷದಲ್ಲಿ ಇರಬೇಕಾದ ಕುಟುಂಬಕ್ಕೆ ಇಂತಹ ಪರಿಸ್ಥಿತಿ ಬಂದಿದೆ. ಆ ಕುಟುಂಬದ ಸದಸ್ಯರು ಕಣ್ಣೀರಿನಲ್ಲಿ ಕೈ ತೊಳೆತಿದ್ದಾರೆ. ಆಸ್ಪತ್ರೆಯಲ್ಲಿ ನಡೆದ ಇಂಚಿಂಚು ಮಾಹಿತಿ ನಮ್ಮ ಜೆಕೆ ನ್ಯೂಸ್ ಕನ್ನಡದ ಜೊತೆಗೆ ಹಂಚಿಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಹಾಗಾದ್ರೆ ಆ ಕುಟುಂಬದ ಸದಸ್ಯರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಕ್ಯಾಮ್ರಾ ಪರ್ಸನ್ ಜಾರ್ಜ್ ಜೊತೆಗೆ ಪ್ರದೀಪ್ ಕುಮಾರ್ ದಾದ್ನೂರು, ಜೆಕೆ ನ್ಯೂಸ್ ಕನ್ನಡ, ಬೀದರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜೆಕೆ ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಇವತ್ತಿನ ವಿಶೇಷ ಸುದ್ದಿ ಯಾವುದಂದ್ರೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆ. ಹೌದು, ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಅಂದ್ರೆ ಅದು ಬಡವರಿಗೆ ಒಂದು ದೊಡ್ಡ ಖಾಸಗಿ ಆಸ್ಪತ್ರೆ ತರೇನೆ. ಆದ್ರೆ ಇವಾಗ ಇಲ್ಲಿನ ಸ್ಥಿತಿ ಯಾವ ತರ ಆಗಿದೆ ಅಂದ್ರೆ ಒಂದು ಸಾರಿ ನಾವು ನೋಡಲೇಬೇಕಾದ ವಿಷಯ. ಹೌದು, ಇಲ್ಲಿನ ಸಚಿವರು, ಇಲ್ಲಿನ ಶಾಸಕರು, ಜಿಲ್ಲಾ ಉಸ್ತುವಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಒಂದು ಸಾರಿ ನೋಡಲೇಬೇಕಾದ ವಿಷಯ. ಇದು ಒಂದು ಸಾರಿ ಅಲ್ಲ, ಸುಮಾರು ಸಾರಿ ಆದಂಥ ಘಟನೆ ಇಲ್ಲಿ ನಡೀತಾನೇ ಇದೆ. ಆದರೆ ಯಾರು ಕ್ಯಾರೆ ಅನ್ನೋದ ಈ ಘಟನೆಗೆ ಇವತ್ತು ಬೆಚ್ಚಿ ಬೀಳುವಂಥ ಸುದ್ದಿ ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ಯಾರು ಹೊಣೆಗಾರರು? ಇಲ್ಲಿನ ವೈದ್ಯರ ಅಥವಾ ಇಲ್ಲಿನ ಒಂದು ನಿರ್ದೇಶಕರ ಅಥವಾ HODನ? ಯಾರು ಇದಕ್ಕೆ ಜವಾಬ್ದಾರಿ? ಹೌದು, ಆ ಒಂದು ಸುದ್ದಿಯನ್ನು ಇಟ್ಕೊಂಡು ಇವತ್ತು ನಾವು ಬಂದಿದ್ದೇವೆ. ಈ ಸುದ್ದಿಯ ವಿಶೇಷ ಏನಂತಂದ್ರೆ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಬಡ ಕುಟುಂಬ ಹೆರಿಗೆ ಅಂತ ಅಡ್ಮಿಟ್ ಆಗಿರ್ತಾರೆ. ಅದು ಡಿಸೆಂಬರ್ 28ನೇ ತಾರೀಕಿನಂದು ಅಡ್ಮಿಟ್ ಆಗಿರ್ತಾರೆ.
ಓಕೆ ರಾಜು ಅವರೇ, ಇವಾಗ ನೀವು ಹೇಳ್ತಾ ಇದ್ದೀರಾ ನಮ್ದು ಮಗುದು ಕಾಲ್ ಫ್ರಾಕ್ಚರ್ ಆಗಿದೆ ಅಂತ ಹೇಳತ್ತೀರಿ, ಹಾಂ ರೀ ಸರ್. ಹೌದಲ್ಲ? ಅಂದ್ರ ನೀವು ಚೆಕಪ್ ಮಾಡ್ಕೋತಾ ಇದ್ದಿದ್ದೀರಿ, ಹಾಂ ರೀ. ನಿಮ್ದೇನು ನಿಮ್ದು ಹೆಂಡತಿ ಅವ್ರಿಗೆ ನೀವು ಚೆಕಪ್ ಮಾಡ್ಕೋತಾ ಉಳಿದಿದ್ದೀರಿ? ಹಾಂ ರೀ ಮಾಡಿದ್ವಿ. ಹಾಂ, ಅವಾಗ ರಿಪೋರ್ಟ್ನಾಗ ಏನಂತ ಬಂದದ್ರಿ? ನಾರ್ಮಲ್ ಎಲ್ಲ ಕೂಸಿಂದು ಕಂಡೀಷನ್ಸು ಅಥವಾ ನಿಮ್ದು ಪತ್ನಿಯವ್ರದ್ದು ಕಂಡೀಷನ್ಸ್ ಎಲ್ಲ ಹೆಂಗೆ ಹೇಳಿರಿ ಡಾಕ್ಟರ್ಸ್ಗಳೆಲ್ಲ? ಕಂಡೀಷನ್ ಎಲ್ಲ ಸರಿಗದ ಅಂದ್ರಿ, ನಾವು ಇಲ್ಲೇ ತೋರಿಸಿದೇವ್ರಿ. ರಿಪೋರ್ಟ್ದಾಗ ಎಲ್ಲ ಸರಿಗದ ಅಂದ್ರಿ, ನಾರ್ಮಲ್ ಆಯ್ತದ ಅಂದಿರು. ಕೂಸಿನ ಕಂಡೀಷನ್ ಹೆಂಗಿತ್ರಿ ಅವಾಗ? ಕಂಡೀಷನ್ ಎಲ್ಲ ಸರಿಗದ ಅಂತ ಹೇಳಿರಿ. ಮತ್ತು 9 ಭೀ ಮಾಡಿಸಿದೇವ್ರಿ, ಸ್ಕ್ಯಾನಿಂಗ್ ಭೀ ಮಾಡಿಸಿದೆವು. ಕೂಸಿನ ಕಂಡೀಷನ್ ಎಲ್ಲ ಸರಿಗದ ಅಂದ್ರಿ. ಕಂಡೀಷನ್ ಎಲ್ಲ ಸರಿಗದ ಅಂದಾಗ ನಾವು ಇಲ್ಲೇ ನಮ್ಮ ಗರಿಬರಿ ಇದ್ದೇವ್ರಿ. ಸವಲತ್ತು ಇಲ್ಲಿ ಅದ ಅಂತ ಹೇಳಿ ಸರ್ಕಾರ ದವಾಖಾನಿಗೆ ಬಂದೇವ್ರಿ. 28 ತಾರೀಕೇನು ನೀವು ಕರ್ಕೊಂಡು ಬಂದಿರಲ್ಲ? ಹಾಂ ರೀ. ಅವಾಗ ನಾರ್ಮಲ್ ಆಗ್ತದ ಅಂದ್ರಿ? ಹಾಂ, ನಾರ್ಮಲ್ ಆಯ್ತು. ಬೆಳಿಗ್ಗೆ ಎಷ್ಟು ಗಂಟೆಗೆ ಕರ್ಕೊಂಡು ಬಂದಿರಿ? ಬೆಳಿಗ್ಗೆ 11 ಗಂಟೆ ಒಳಗೆ ಕರ್ಕೊಂಡ್ ಬಂದೇವ್ರಿ. ಯಾವಾಗ ಆಯ್ತದ ಅಂದ್ರಿ ಡೆಲಿವರಿ? 3 ಗಂಟೆ ತನಕ ಆಯ್ತದ್ರಿ. ನಾರ್ಮಲ್ ಆಗ್ತದೆ, ನಾರ್ಮಲ್ ಆಯ್ತದ. ಹಾಂ ಹಾಂ. ಅದಾದ ನಂತರ ನಾರ್ಮಲ್ ಆಗಿದ್ರೆ? ನಾರ್ಮಲ್ ಆಗಿಲ್ರಿ, ಸಿಜರಿನ್ ಆಗಿ. ಯಾಕೆ ಸಿಜರಿನ್ ಯಾಕಂದ್ರಿ? ಸಿಜರಿನ್ ಅಂತಲ್ಲಕ ಅದು ಆಕಿ ಜರ ತಗ್ಲಿಪಿ ಹೆಚ್ಚೈತ್ರಿ. ನಮ್ಮ ಮನ್ಯಾಗ ತಗ್ಲಿಪಿ ಬಿ ಹೆಚ್ಚಾಗಿತ್ತು. ಅದು ಆಗಲೇ ಹೋಗಿದ್ರಿ. ಕೂಸು ವೇಟ್ ಅದ ಅಂತ ಹೆಚ್ಚು ಹೇಳ್ಯಾರಿ. ಎಷ್ಟು ಗಂಟೆಗೆ ಆಗ್ಯದ್ರಿ? 7:15 ಹಂಗ ಆಗ್ಯದ್ರಿ. 7:15 ಆಗ್ಯದ್ರಿ. ಹಾಂ, ಅವಾಗ ಕೂಸು ನಾರ್ಮಲ್ ಐತ್ರಿ? ಕೂಸು ನಾರ್ಮಲ್ ಅಂದ್ರೆ ಜರ ಅದಕ್ಕೇನು ಕೂಸಿ ಜರ ಡ್ಯಾಮೇಜ್ ಆಗ್ಯದ ಅಂತ ಹೇಳ್ರಿ. ಡ್ಯಾಮೇಜ್ ಕಾಲಿಗೆ ಬಿ ಕಾಲ್ ಮುರಿದ್ರಿ, ಕಾಲ್ ಡ್ಯಾಮೇಜ್ ಆಗ್ಯದ. ನೆತ್ತಿಗೆ ಏನಾದ್ರು ಮಷಿನ್ ಹಚ್ತಾರಂತ್ರಿ. ನಮ್ಗೆ ಅಷ್ಟೇನು ಗೊತ್ತಿಲ್ರಿ ಸರ್. ಅದು ಏನೇನೋ ಮಷಿನ್ ಹಚ್ಚಾರ ಅಂತ ಅದು ನಮ್ಗೆ ಗೊತ್ತಿಲ್ಲ. ಕೂಸಿ ತಲೆ ಜರ ಫ್ರ್ಯಾಕ್ಚರ್ ಆಗಿತ್ತು. ಅದ್ರ ಕಡೆಗೆ NIC ರೂಮಿನಾಗ ಅಲ್ಲಿ ಇಟ್ಟಿರಿ. ಅಲ್ಲಿ ಒಂದು 15 ದಿವಸ ಇಟ್ರಿ. ಅಲ್ಲಿ ಇಟ್ಟಿನ ಮೇಲೆ ಇಲ್ಲಿ ಕಳಿಸ್ಯಾರಿ. ಇಲ್ಲಿ ಕಳಿಸಿನಾಗ ಪಟ್ಟಿ ಹಾಕಿವಿ. ಪಟ್ಟಿ ಒಂದು 7 ದಿವಸ ಹಾಕ್ಯಾರಿ. ಇವಾಗ ಏನ್ ಅನ್ಲತ್ತಾರ್ರಿ? ಕೂಸಿನ ಕಾಲ್ ಆರಾಮ ಐತದಂತ್ರಿ? ಇನ್ನ 3 ತಿಂಗಳ ದಿವಸ ಹೇಳತ್ತಾರ್ರಿ. ಯಾವ ಕಡೆಯಿಂದ ಕಾಲ್ ಮುರ್ದದ್ರಿ ಕೂಸಿಂದು? ಕೂಸಿಂದ ಅಂದ್ರೆ ಹಿಂಗ ಡೆಲಿವರಿ ಮಾಡೋ ಕಾಲ್ ರೊಡಗಲ್ರಿ, ಬಗಲ್? ಇದು ಎಡಗಲ್ರಿ. ಎಡಗಲ್ ಮುರ್ದದ್ರಿ. ಎಷ್ಟು ದಿವ್ಸನಾಗ ಆರಾಮ ಐತದಂತ ಹೇಳ್ರಿ? ಇನ್ನ 3 ತಿಂಗಳು ಬೇಕಂತ ಹೇಳ್ತಾರೆ. 3 ತಿಂಗಳು ಹೇಳ್ಬೇಕಂತ. ಈಗ ನೀವ್ ಎಷ್ಟ್ ದಿವ್ಸ ಐತ್ರಿ ಇಲ್ಲಿದ್ರಿ? ನಾವ್ ಇನ್ನ ಈಗ 20 ದಿವಸ ಐತ್ರಿ. 20 ದಿವ್ಸ ಆಯ್ತು ಇಲ್ಲೇ ಓಡಾಡ್ತೀರಿ? ಇಲ್ಲೇ ಓಡಾಡ್ತೀವಿ. ಕೆಲಸ ಬಿಲ್ಸ ಬಿಟ್ಟು ಊಟ ತಿಂಡಿ ಎಲ್ಲ ಬಿಟ್ಟು ಇಲ್ಲೇ ಉಳಿದೇವಂತ. ಅಂದ್ರೆ ಈಗ ಇದೇನು ನಿಮ್ ಕಡೆಯಿಂದ ಪ್ರಾಬ್ಲಮ್ ಆಗ್ಯದ್ರಿ ಅಥವಾ ವೈದ್ಯರ ಕಡೆಯಿಂದ ಪ್ರಾಬ್ಲಮ್ ಅದರಿ? ವೈದ್ಯರ ಕಡೆ ಅವ್ರು ಮಾಡ್ಯಾರೇನ್ರಿ? ಅವ್ರು ಬಂದಾರಿ. ಮತ್ ಕೇಳಿಲ್ರಿ ಅವ್ರು ಯಾಕೆ ಹಿಂಗ ಈಗ ಆಗ್ಯದ, ನಾವ್ ಮಾಡ್ತೇವ್ ಹಿಂಗ ನಾವು ಹಿಂಗ ತಿಳಿಸಿ ಬಿ ಹೇಳಿಲ್ರಿ. ಹಿಂಗ ಅಂದ್ರ ಡಾಕ್ಟರ್ ನಿರ್ಲಕ್ಷ್ಯದಿಂದ ಇದು ಆಗ್ಯದ? ನಿರ್ಲಕ್ಷ್ಯದಿಂದ ಆಗ್ಯದ್ರಿ. ಓಕೆ. ಅವತ್ತಿನ ದಿವಸ 28ನೇ ತಾರೀಕು ಡಿಸೆಂಬರ್ ತಮ್ಮ ಅಣ್ಣಗ ಅಂತಿಗೆರಿಗೆ ಕರ್ಕೊಂಡು ಹೋಗಿದ್ರಿ. ಏನಂತ ಹೇಳಿದ್ರಿ ಡಾಕ್ಟರ್ ಅವತ್ತು ಡೆಲಿವರಿಗೆ? ನಾರ್ಮಲ್ ಡೆಲಿವರಿ ಆಯ್ತದ್ರಿ, ನೀವೇನು ಭಯ ಪಡೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರಿ. ಹೌದು. ಆಯ್ತ್ರಿ ಸರ್ ಅಂತ ಅಂದೇವ್ರಿ. ಅಂತ ಹೇಳಿ ಇವಾಗ ಆಯ್ತದ 3 ಗಂಟೆ ತನಕ ವೇಟ್ ಮಾಡಿದೇವ್ರಿ. 3 ಗಂಟೆ ಬಾದು ಪುನಃ ನಂಬಲ್ಲಿ ಬಂದಂದ್ರು ಮುದು ಆಗಂಗಿಲ್ಲ, ಸಿಜರಿನ ಮಾಡ್ಬೇಕು ಅಂತಂದ್ರು. ನೀವ್ ಹೆಂಗ್ ಮಾಡ್ತೀರಿ ಹೇಳ್ತೀರಿ ಸರ್, ನೀವು ಡಾಕ್ಟರ್ಸ್ ಇದ್ರಿ, ನಾವು ನಿಮ್ಗೆ ಒಪ್ಕೋತೀವ ಅಂತ ಹೇಳ್ದ. ಅಂದ್ರ ಸರಿ ವೇಟ್ ಮಾಡ್ರಿ ಅಂದ್ರು. ಒಳಗ್ ಹೋದ್ರಿ, ಮತ್ತ ಬಂದ್ರಿ. ಯಾಕ್ರಿ ಮೇಡಮ್ ಇನ್ನ ಆಗತ್ತಿಲ್ಲ ಅಂದ್ರ ಬರ್ತಾರ ಮೇಡಮ್ ಬರ್ತಾರ ಅಂದ್ರು. ಕೈದು ಕುಂತೇವ್ರಿ. 6:15 ತನಕ ಯಾರೋ 6:15 ಒಬ್ರು ಮೇಡಮ್ ಅವ್ರು ಬಂದ್ ಸಿಜರಿನ್ ಮಾಡಿದ್ರು. ಸಿಜರಿನ್ ಮಾಡಿನ ಬತ್ ಗಂಡ ಮಗು ಆಯ್ತು ಅಂತಂದ್ರು. ನಾವೆಲ್ಲ ಖುಷಿ ಪಟ್ಟೆವು. ಖುಷಿ ಪಟ್ಟ ಮೇಲೆ ಯಾಕೋ ಕಾಲ್ ಮೂವ್ಮೆಂಟ್ ಮಾಡತ್ತಿಲ್ಲ ನೋಡ್ರಿ ಅಂದ್ರು. ಅಂತಂದ್ರ ಮೇಡಮ್ ಹೆಂಗ ಅಲ್ರಿ ಅಂದ್ರೆ ನೀವು ಎಕ್ಸ್ರೇ ಮಾಡ್ರಿ. ಎಕ್ಸ್ರೇ ಮಾಡ್ತೀವಿ ನೋಡ್ತಿಲ್ಲ ಅಂದ್ರೆ ಎಡಗಾಲಿ ಪೂರಾ ಮೂಳಿ 2 ಭಾಗ ಮುರಿದು ಬಿತ್ತವ್ರಿ. ಅಂದ್ರ ಅದು ಅಫೆಕ್ಟ್ ಮೊದಲೇ ಆಗೈತ್ರಿ ಏನ್ ಅವತ್ತಾಗಿತ್ರಿ? ಇಲ್ಲ ರೀ ಸರ್, ಮೊದಲು ಎಲ್ಲಾ ಚೆಕ್ ಮಾಡಿದೆವು, ಯಾವ್ದು ಇಲ್ರಿ. ಎಲ್ಲ ಟೆಸ್ಟ್ ಒಳ್ಳೇದ್ರಿ. ನಾವ್ ಡಾಕ್ಟರ್ ಕೇಳಿದ್ರು ಹಾ ಅಪ್ಪ ಸಿಜರಿಂಗ್ ಮೂವ್ಮೆಂಟ್ ಆಗ್ಯದ ಅಂತ ಅವರೇ ಒಪ್ಕೊಂಡ್ರಿ. ಓಕೆ. ಇವಾಗ ಮಗು ಹೆಂಗದರಿ? ಮಗು ಕರೆಕ್ಟ್ ಅದ್ರಿ, ಸೀರಿಯಸ್ ಕಂಡೀಷನ್ ರೀ. ವೆಂಟಿಲೇಟರ್ ಮೇಲೆ ಇಟ್ಟಾರ್ರಿ. ತಾಯಿ ಹೆಂಗಾರ? ತಾಯಿ ಚಲೋ ಅದು ಈಗ ಮಗು ತಕೊಂಡು ಅಲ್ಲಿನ ವೈದ್ಯರು ಏನ್ ಹೇಳತ್ತಾರ್ರಿ? ಟ್ರೀಟ್ಮೆಂಟ್ ಹೆಂಗ ಎಷ್ಟು ದಿವಸ ಆಗ್ತದ? ಟ್ರೀಟ್ಮೆಂಟ್ ಇದು 1.5 ತಿಂಗಳು ಮಾಡ್ಬೇಕಂತ್ರಿ. 1.5 ತಿಂಗಳು ಅಂದ್ರೆ 1.5 ತಿಂಗಳು ತನ ತಾಯಿ ತಂದಿ ಎಲ್ಲ ಅಲ್ಲೇ ಇರ್ಬೇಕಾ? ತಾಯಿ ತಂದಿ ಎಲ್ಲಾರು ಎಲ್ಲೇ ಇರ್ಬೇಕ್ರಿ. ಏನ್ ಕೆಲಸ ಮಾಡ್ತಾರಿ ತಾಯಿ ತಂದಿ? ಹೊಲ್ದಾಗ ಕೆಲಸ ಮಾಡ್ತಾರ. ದಿನ ಕೂಲಿ ಕೆಲಸ ಮಾಡ್ತಾರ. ಈಗ ಇದ್ರ ವಿಷಯ ಕುರಿತು ಅಲ್ಲಿನ ಮೇಲ್ ಅಧಿಕಾರಿ ವೈದ್ಯರಿಗೆ ತಿಳಿಸಿದಿರಿ? ಹಾ ತಿಳಿಸಿದ್ರಿ. ಏನಂದ್ರಿ ಅವ್ರು? ಡೈರೆಕ್ಟರ್ ತಿಳಿಸಿದ್ರಿ. ಓಕೆ. ಅವ್ರ ಏನಂತಂದ್ರ ನೋಡಪ್ಪ ಇದು ನೀ ಕಾಂಪ್ಲೇಂಟ್ ಕೊಡು ಅಂತಂದ್ರಿ. ಕಂಪ್ಲೇಂಟ್ ಕೊಟ್ಟಿನ ಬದ್ ಏನಾಗ್ತದ ಅಂತ ಕೇಳಿಲ್ಲ ರೀ? ಏನು ಕೇಳಿಲ್ರಿ. ಮಾಡ್ಕೋ ಅಂತ ಹೇಳ್ತಾರ್ರಿ.
ಈಗ ಬ್ರಿಮ್ಸ್ ಆಸ್ಪತ್ರೆದ ಏನ್ ಮೆಡಿಕಲ್ ಸೂಪರಿಂಟೆಂಡೆಂಟ್ಸ್ ಇದಾರ, DS ಇದಾರ, ಅವ್ರಿಗೆ ಭೇಟಿ ಆಗಿರಿ? ಇದ್ರ ವಿಷಯ ತಿಳಿಸಿರಿ ಅವ್ರಿಗೆ? ಅವ್ರಿಗೆ ಭೇಟಿಯಾಗಿದ್ರಿ. ನಾವ್ ಏನ್ ರಿಪೋರ್ಟ್ ಕೊಡ್ಸ್ಬೇಕಾಗ್ಯದ ಗೌರ್ಮೆಂಟ್ ನಾವ್ ಕೊಡ್ತೇವು, ಓಕೆ, ನೀನು ಹೋಗಿ ಬಿಡು ಅಂತ ಹೇಳ್ತಾರೆ. ಮತ್ ಇದು ಏನಾದ್ರೂ ದೂರ ದಾಖಲಿಸಿದ್ರಿ ಎಲ್ಲಾದ್ರೂ? ದೂರ ದಾಖಲೆ ಮಾಡಿ DC ಆಫೀಸ್ ಮಾಡಿದೇನ್ರಿ, ಓಕೆ, ಪೊಲೀಸ್ ಠಾಣಾದಾಗ ಮಾಡಿದೇನ್ರಿ. ಅಚ್ಚಾ. ಮತ್ತ ಶರಣು ಪಾಟೀಲ್ ಅವ್ರದ್ದು ಇದ್ರದ್ದು ಸಚಿವ ಅವ್ರೇನು ಕಳ್ಸಿಕೊಟ್ಟಿದ್ದೇನ್ರಿ, ಕಳಿಸಿದೇನ್ರಿ. ಎಲ್ಲಿದ್ ಏನ್ ಹಿಂಬರ ಕೊಟ್ಟರಿ, ಮತ್ ನಿಮಗ್ ಏನ್ ಆಶ್ವಾಸನೆ ಕೊಟ್ಟರ? ಏನಾದ್ರು ಪರಿಹಾರ ಸಿಗ್ತದಂದ್ರಿ? ಏನು ಕೊಟ್ಟಿಲ್ರಿ. ಇದು ಆಯ್ತದ ಅಂತೇಳಿ ಸಾವಿರದ ಆಯ್ತಾವ ಏನಾಗಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟಾಕ್ಯಾರ ವಾಪಸ್. ರಿಪೋರ್ಟ್ ಕೊಟ್ಟಾರಿ? ಹಾನ್ರಿ. ಇದು ಯಾಕೆ ಹಿಂಗಂದ್ರ ನೀ ಏನ್ ಮಾಡ್ದೆ ಇಲ್ಲಿ ಹೋಯ್ತಪ್ಪ ನೀವ್ ಹೋಗು ಅಂತ ಹೇಳ್ತಾರ್ರಿ ಅಷ್ಟೇ. ಓಕೆ, ಅಂದ್ರೆ ಇದು 28 ತಾರೀಕು ಡಿಸೆಂಬರ್ ಆಗಿಂದ? 28 ಡಿಸೆಂಬರ್ ರೀ. ನಮ್ಮ ಮಂಗಲ್ಪೇಟದಾಗ ಇದೆ ರೀ ಲೋಕಲ್, ಮಂಗಲ್ಪೇಟದಾಗ ಇದೆ ಲೋಕಲ್. ನಂದು 5ನೇ ಇದು ನನ್ನ ಮಗಂದು ಡೆಲಿವರಿ. 4 ನಾರ್ಮಲ್ ಆಗ್ಯಾವ. ಇದೊಂದು ಭೀ ನಾ ಫುಲ್ಲ ಹೇಳಿನವ್ರಿಗೆ ಏನು ಮಾಡಪ್ಪ ರೀ, ಸಿಜರಿಂಗ್ ಮಾಡ್ರಿ, ಮತ್ತು ಸಿಜರಿಂಗ್ ಮಾಡಿ ಆಪರೇಷನ್ ಮಾಡಕ್ಕದ ಕೂಸು ಉಲ್ಟಾ ಅದ ಅಂತ ಹೇಳಿದೆ. ಬಟ್ ಅವ್ರು ಏನು ಮಾಡ್ಯಾರ, ನರ್ಸು ಡಾಕ್ಟರ್ ಬರ್ತೀನಿ ಪೈಲೆ 3000 ರೂಪಾಯಿ ಭೀ ತೊಗೊಂಡ್ರ. ಮತ್ತು ನಾರ್ಮಲ್ ಮಾಡಕ್ಕೆ ಹೋಗಿ ಹೊರಗಿನ ಇಂಜೆಕ್ಷನ್ ತರ್ಸ್ಯಾರ. ನಾರ್ಮಲ್ ಮಾಡಕ್ಕೆ ಹೋಗಿ ನಾವು 6 ಗಂಟೆ ಬಂದೆವು. ಅವ್ರು ಏನು ಮಾಡ್ಯಾರ 7ವರೆಗೆ ಡೆಲಿವರಿ ಮಾಡ್ಯಾರ. ಅದು ಕೂಸಿನ ಕಾಲು ಹೊರಗೆ ಬಂದು ಕಾಲು ಹಿಡಿದು ಹೇಳಕ್ಕೆ ಹೋದ್ರೆ ಆ ಕಾಲಿನ ತೊಡಿನೇ ಮುರಿದೇವೆ, 1-2 ಆಗ್ಯಾವ. ಇದು ನಾನು ಪರಿಹಾರ ಇದು ಮಾಡ್ಕೊಡ್ತಾರೆ. ಏನಂತಾರೆ ಈಗ ಡಾಕ್ಟರ್ ಅದೇ ನಾವು ಮಾಡ್ತೇವೆ ಅಷ್ಟೇ ಹೇಳತ್ತಾರ, ಮತ್ತೇನು ಹೇಳೋದಾದ್ರೆ. ಈಗ ನಾವು 10 ದಿವಸ ಐತಿ ಇಲ್ಲೇ ಇದ್ದೀವಿ. ಮತ್ತು ನನಗೆ ಭಾಳ ಗರೀಬಿ ಪರಿಸ್ಥಿತಿ ಅದ ರೀ, ಹೆಲ್ಪ್ ಮಾಡ್ತಾರೆ. ಮತ್ತೆ ನಿಮ್ದು ಊರು ಯಾವ ಊರು ಅಂದ್ರೆ ಸರ್? ಮಂಗಲ್ಪೇಟೆ, ಬಿದರ್ ಲೋಕಲ್. ನಿಮ್ಮ ಹೆಸರು? ನಾಗೇಂದ್ರ ಮಡೆವಾಡ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.